ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿ ನೋಟಿಫಿಕೇಶನ್ ಏನಂದರೆ ದಿ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್, ಜಮಖಂಡಿ, ಪ್ರಧಾನ ಕಚೇರಿ ಜಮಖಂಡಿ, ಜಿಲ್ಲಾ ಬಾಗಲಕೋಟ. ಈ ಬ್ಯಾಂಕ್ನಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ನಿನ್ನೆ ನೋಡಿದ್ದೀವಿ. ಇನ್ನು ಈ ಹುದ್ದೆಗೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತೆ ಅಂತ ನೋಡೋಣ. ನೋಡಿರಿ, ಅರ್ಜಿ ಸಲ್ಲಿಸೋಕೆ ಸ್ಟಾರ್ಟಿಂಗ್ ಡೇಟಾ 28/8/2025. ಈಗಾಗಲೇ ಅಪ್ಲಿಕೇಶನ್ ಪ್ರಾರಂಭ ಆಗಿದ್ದು ಕೊನೆಯ ದಿನಾಂಕ ಬಂದುಬಿಟ್ಟು 27/9/2025 ಕೊನೆಯ ದಿನಾಂಕ ಆಗಿರ್ತದೆ. ಮತ್ತು ಹುದ್ದೆಗಳು ನೋಡೋದಾದರೆ ಕಿರಿಯ ಸಹಾಯಕರು 14, ಗಣಕ ಯಂತ್ರ ನಿರ್ವಾಹಕರು 4, ಮತ್ತು ಸಿಪಾಯಿ 16, ರಾತ್ರಿ ಕಾವಲುಗಾರರು 8, ವಾಹನ ಚಾಲಕರು 2, ಗನ್ಮ್ಯಾನ್ 1. ಟೋಟಲಾಗಿ ಈ ಬ್ಯಾಂಕಿಗೆ ಸಂಬಂಧಪಟ್ಟಂತೆ 45 ಹುದ್ದೆಗಳು ಖಾಲಿ ಇರ್ತಕ್ಕದ್ದು. ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಮ್ಮದು ಎಜುಕೇಷನ್ ದ್ವಿತೀಯ PUC ಆಗಿರಬೇಕು ಅಥವಾ SSLC ಪಾಸ್ ಆಗಿರಬೇಕು. ಅಭ್ಯರ್ಥಿಯು ಕನ್ನಡವನ್ನು ಒಂದು ಸಬ್ಜೆಕ್ಟಾಗಿ ಕಲಿತಿರ್ಬೇಕಾಗಿರ್ತದೆ. ಇಷ್ಟೆಲ್ಲವನ್ನು ನಾವು ನಿನ್ನೆ ವಿಡಿಯೋಲಿ ನೋಡಿದ್ದೇವೆ. ಇನ್ನು ಏಜ್ ಲಿಮಿಟ್ ಯಾವ ರೀತಿ ಇತ್ತು ಅಂದ್ರೆ 18 ವರ್ಷದ ಮೇಲ್ಪಟ್ಟ ಅಭ್ಯರ್ಥಿ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರ್ತದೆ. ಇನ್ನು ಅಪ್ಲಿಕೇಶನ್ ಫೀ ಬಗ್ಗೆ ನಿನ್ನೆ ನೋಡಿದ್ದೇವೆ. ಸಿಪಾಯಿ ಸಹಾಯಕರು ಮತ್ತು ಗಣಕಯಂತ್ರ ನಿರ್ವಾಹಕರಿಗೆ 2,000 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಇದರಲ್ಲಿ SC ST ಅಭ್ಯರ್ಥಿಗೆ ಮತ್ತು ಹಿಂದುಳಿದ ವರ್ಗಗಳಿಗೆ 1,000 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಇನ್ನು ಎರಡನೇ ಹುದ್ದೆಗೆ ಸಿಪಾಯಿ ಕಾವಲುಗಾರರು ಮತ್ತು ವಾಹನ ಚಾಲಕ ಮತ್ತು ಗನ್ಮ್ಯಾನ್ ಹುದ್ದೆಗೆ 1,000 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿದ್ದರೆ, ಸಾಮಾನ್ಯ ವರ್ಗದವರಿಗೆ SC ST ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ನಾವು ನಿನ್ನೆ ಹೇಳಿದ್ದೀವಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತಿ, ಅಭ್ಯರ್ಥಿಗಳನ್ನ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋತಾರತ್ತ. ನೋಡಿರಿ, ಅಭ್ಯರ್ಥಿಗಳಿಗೆ ಮೊದಲನೇದಾಗಿ ಲಿಖಿತ ಪರೀಕ್ಷೆ ಇರ್ತೈತಿ. ಲಿಖಿತ ಪರೀಕ್ಷೆಯಲ್ಲಿ ಅವು ಹುದ್ದೆಗೆ ತಕ್ಕಂತೆ ಎಕ್ಸಾಮ್ ಕೂಡ ಬೇರೆ ಬೇರೆ ಆಗ್ತದೆ. ನೀವು ಅಫಿಷಿಯಲ್ ವೆಬ್ಸೈಟ್ ನೋಡಿರಿ, ದ ಜಮಖಂಡಿ ಅರ್ಬನ್ ಬ್ಯಾಂಕ್.com ಹೋಗಿ ಅಪ್ಲಿಕೇಶನನ್ನು ಹಾಕ್ಬೋದು. ನೋಡಿರಿ ಯಾವ ರೀತಿ ಐತಿ ಆಯ್ಕೆ ವಿಧಾನ ಅಂತೇಳಿ. ನೋಡಿರಿ, ಅಭ್ಯರ್ಥಿಗಳನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋದು ಲಿಖಿತ ಪರೀಕ್ಷೆಗೆ ಒಳಪಡಿಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೋತಾರೆ. ನೋಡಿರಿ, ಲಿಖಿತ ಪರೀಕ್ಷೆ ಅಂದರೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ಇದು ಯಾವ ಅಭ್ಯರ್ಥಿ ಅರ್ಹನಾಗಿರ್ತಾನೆ ಪ್ರವೇಶ ಪತ್ರ ಮತ್ತು ಲಿಖಿತ ಪರೀಕ್ಷೆ ದಿನಾಂಕ ಮತ್ತು ಸ್ಥಳ ಮತ್ತು ಸಮಯವನ್ನು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅವರು ತಿಳಿಪಡಿಸ್ತಾರೆ. ನೋಡಿರಿ, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತೆ ಅಂದ್ರೆ ಮೊದಲೇದಾಗಿ ಲಿಖಿತ ಪರೀಕ್ಷೆ ಇರುತ್ತೆ, ಅಂದರೆ ರಿಟರ್ನ್ ಎಕ್ಸಾಮ್ ಇರುತ್ತೆ ಹಾಗೂ ಮತ್ತು ನೆಕ್ಸ್ಟ್ ಲಿಖಿತ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಆದ ಅಭ್ಯರ್ಥಿಗಳಿಗೆ ಸಂದರ್ಶನ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗ್ತದೆ. ನೋಡಿರಿ, ಆನ್ಲೈನ್ ಮೂಲಕ ಸಲ್ಲಿಸಿದ ಅರ್ಜಿಗಳನ್ನು ಹುದ್ದೆಗೆ ನಿಗದಿಪಡಿಸಿದ ವಿದ್ಯಾರ್ಹತೆ ಹಾಗೂ ಅಗತ್ಯ ಆಧಾರದ ದಾಖಲೆಯ ಮೇಲೆ ಅರ್ಜಿ ಪರಿಗಣಿಸಿ ಅರ್ಹ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯನ್ನು ನಡೆಸ್ತಾರೆ. ಈಗ ನಾವು ಪೋಸ್ಟ್ ವೈಸೇ ಬೇರೆ ಬೇರೆ ರೀತಿ ಎಕ್ಸಾಮ್ ಆಗಿರ್ತವೆ. ನೋಡಿರಿ, ನೀವು ಮೊದಲೇದಾಗಿ ಕಿರಿಯ ಸಹಾಯಕರು ಅಥವಾ ಗಣಕಯಂತ್ರ ನಿರ್ವಾಹಕ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ನೋಡಿರಿ, ನಿಮಗೆ ಪರೀಕ್ಷೆ ಯಾವ ರೀತಿ ಐತೆ ಅಂದ್ರೆ ಇದು 200 ಅಂಕದ ಲಿಖಿತ ಪರೀಕ್ಷೆ ಆಗಿರ್ತದೆ, ರಿಟರ್ನ್ ಎಕ್ಸಾಮ್ ಆಗಿರ್ತದೆ. ಇದರಲ್ಲಿ ಸಬ್ಜೆಕ್ಟ್ ಯಾವ್ಯಾವ ಇರ್ತಾವೆ ಅಂದ್ರೆ ಮೊದಲೇದಾಗಿ ಕನ್ನಡ ಭಾಷೆ 50 ಮಾರ್ಕ್ಸಿಂದು, ಇಂಗ್ಲೀಷ್ 25, ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ಅವೇರ್ನೆಸ್ 25, ಇನ್ನು ಸಹಕಾರಿ ವಿಷಯಗಳಿಗಾಗಿ 50 ಇರುತ್ತೆ. ಇದು ಟೋಟಲಾಗಿ ಭಾರತ ಸಂವಿಧಾನಕ್ಕೆ 25 ಹಾಗೂ ಸಮಾಜಯುಕ್ತ ಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಸ್ತುಗಳಿಗೆ 25 ಅಂಕ. ಅಂದರೆ ಟೋಟಲಾಗಿದು 200 ಮಾರ್ಕ್ಸಿನ ಎಕ್ಸಾಮ್ ಇದಾಗಿರ್ತದೆ. ಇನ್ನು ಮತ್ತು ಕಿರಿಯ ಸಹಾಯಕರು ಹಾಗೂ ಗಣಕಯಂತ್ರ ನಿರ್ವಾಹಕರ ಹುದ್ದೆಗೆ ಲಿಖಿತ ಪರೀಕ್ಷೆಯಾದ ನಂತರ ಅಭ್ಯರ್ಥಿಗೆ 1.5 ಅಭ್ಯರ್ಥಿಗಳಿಗೆ ಗಣಕಯಂತ್ರ ನಿರ್ವಹಣೆಯ ಪ್ರಾಯೋಗಿಕ ಅಂದರೆ ಪ್ರಾಕ್ಟಿಕಲ್ ಟೆಸ್ಟನ್ನು ನಡೆಸ್ತಾರೆ. ಇನ್ನು ಎರಡನೇದಾಗಿ 100 ಅಂಕದ ಲಿಖಿತ ಪರೀಕ್ಷೆ ಇದ್ದು ಈ ಯಾರಿಗಂದ್ರೆ ಇದು ನೋಡಿರಿ, ಸಿಪಾಯಿ ಅಥವಾ ರಾತ್ರಿ ಕಾವಲುಗಾರರು ಮತ್ತು ವಾಹನ ಚಾಲಕ ಮತ್ತು ಗನ್ಮ್ಯಾನ್ ಹುದ್ದೆಗಳಿಗೆ ಎಕ್ಸಾಮ್ ಯಾವ ರೀತಿ ಐತಿ ಮತ್ತು ಸಬ್ಜೆಕ್ಟ್ ಯಾವ ರೀತಿ ಇದೆ ನೋಡಿರಿ. ಮೊದಲೇದಾಗಿ ಕನ್ನಡ ಭಾಷೆಗೆ ಅಂತೇಳಿ 50 ಅಂಕಗಳಿದೆ. ಇನ್ನು ಸಾಮಾನ್ಯ ಜ್ಞಾನಕ್ಕೆ 50 ಅಂಕಗಳು ಒಳಗೊಂಡಿರ್ತದೆ. ಇನ್ನು ಸಂದರ್ಶನ ವೇಳೆಯಲ್ಲಿ ವಾಹನ ಚಾಲಕ ಹುದ್ದೆಗೆ ಯಾರು ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅವರಿಗೆ ವಾಹನ ಚಾಲನೆ ಪರೀಕ್ಷೆನ ಮಾಡುವ ಮೂಲಕ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡ್ಕೋತಾರೆ. ನೋಡಿರಿ, ಈ ಮೇಲೆ ಎಲ್ಲ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಪಡೆಯಲಾಗಿದ್ದು ಅಂಕಗಳ ಆಧಾರದ ಮೇಲೆ 1:5 ಸಂದರ್ಶನಕ್ಕೆ ಕರೆಯಲಾಗುತ್ತದೆ. ಅಭ್ಯರ್ಥಿ ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳು 85% ಇಳಿಸುವ ಪ್ರಾಪ್ತವಾಗುವ ಅಂಕಗಳ ಜೊತೆಗೆ ಮೌಖಿಕ ಸಂದರ್ಶನದ ಮೂಲಕ ಅಭ್ಯರ್ಥಿಗೆ ಗರಿಷ್ಠ 15 ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ಅಂದರೆ ಇಂಟರ್ವ್ಯೂನಲ್ಲಿ ಅಭ್ಯರ್ಥಿಗೆ 15
ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ಅದರಲ್ಲಿ ಯಾವ ರೀತಿ ಅಭ್ಯರ್ಥಿ ತೆಗೆದುಕೊಳ್ತಾನೆ ಅವ್ರನ್ನ ಅರ್ಹ ಪಟ್ಟಿಗೆ ಸೆಲೆಕ್ಟ್ ಮಾಡ್ಕೊಳ್ಳಾಗ್ತದೆ. ನೋಡಿರಿ, ಅಭ್ಯರ್ಥಿ ಸಂದರ್ಶನ ಗಳಿಸುವ ಅಂಕಗಳು ಮತ್ತು ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಒಟ್ಟು ಗೂಡಿಸಿ ಆಧಾರದ ಮೇಲೆ ಯಶಸ್ವಿ ಅಭ್ಯರ್ಥಿ ಅರ್ಹತಾ ಪಟ್ಟಿಯನ್ನು ಬ್ಯಾಂಕ್ನವರು ತಯಾರು ಮಾಡ್ತಾರೆ. ಅವರು ತಯಾರು ಮಾಡಿದ ಪಟ್ಟಿ ಅಂತಿಮವಾಗಿರ್ತದೆ. ಅವ್ರು ಸೆಲೆಕ್ಟ್ ಮಾಡಿದ್ದ ಫೈನಲ್ ಡಿಸಿಷನ್ ಆಗಿರ್ತದೆ. ನೋಡಿರಿ, ಯಾರು ಅರ್ಹ ಅಭ್ಯರ್ಥಿಗಳಾಗಿರ್ತೀರಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಕೊನೆಯ ದಿನಾಂಕ ಬಂದುಬಿಟ್ಟು 27/9/2025 ಕೊನೆಯ ದಿನಾಂಕ ಆಗಿರ್ತದೆ. ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕಬೇಕು. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.